ಬ್ಯಾಂಕ್ ಅಕೌಂಟ್ ಅಲ್ಲಿ ಲೀನ್ ಮಾರ್ಕ್ ಆಗಿದೆ, ನಂದು 20,000 ಲೀನ್ ಆಗಿದೆ, ನಂದು ಟೋಟಲ್ ಆಗಿ 45,000 ಲೀನ್ ಆಗಿದೆ, ನಂದು 1,00,000 ಎಬೋ ಲೀನ್ ಆಗಿದೆ, ನಂದು ಲೇಯರ್ 1 ಇದೆ ಅಥವಾ ಲೇಯರ್ 7 ಇದೆ. ಮುಂದೆ ಫ್ಯೂಚರ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಮುಂದೆ ನಾನು ಗವರ್ನಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು ಅನ್ಕೊಂಡಿದ್ದೀನಿ, ಪೊಲೀಸ್ ವೆರಿಫಿಕೇಶನ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ನನ್ನ ಮೇಲೆ FIR ಆಗಿದೆಯಾ ಅಂತ ಕೆಲವೊಂದಷ್ಟು ಕಮೆಂಟ್ಸ್ ಗಳು ಬರ್ತಾನೆ ಇದೆ. ನಾನು ನನ್ನ ಒಂದು ಚಾನಲ್ ಅಲ್ಲಿ ಲೀನ್ ಸಂಬಂಧಪಟ್ಟಂಗೆ ಸಾಕಷ್ಟು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದ್ರೆ ನೋಡಬಹುದು. ಅದರಲ್ಲೂ ಕೂಡ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಲೀನ್ ಆಗುತ್ತೆ, ಯಾವ ರೀತಿ ರಿಸ್ಕ್ ಇರುತ್ತೆ ಅಂತ ಎಲ್ಲವನ್ನು. ಬಟ್ ನಿಮ್ಮ ಒಂದು ಮೇಜರ್ ಕಮೆಂಟ್ಸ್ ಗಳು ಬರ್ತಾನೆ ಇದೆ, ಮೇಜರ್ ಡೌಟ್ಸ್ ಗಳು ಬರ್ತಾನೆ ಇದೆ, ಜಾಸ್ತಿ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಕೆಲವೊಂದಷ್ಟು ಆಯ್ದ ಕಮೆಂಟ್ ಗಳಿಗೆ ನಾನು ಇಲ್ಲಿ ಸೊಲ್ಯೂಷನ್ ಕೊಡೋ ಪ್ರಯತ್ನ ಮಾಡ್ತೀನಿ. ನಾನು ಸೆಲೆಕ್ಟ್ ಮಾಡಿರುವಂತ ಈ ಒಂದು ಕ್ವಶನ್ಸ್ ಗೆ ಆನ್ಸರ್ ನ ತಿಳ್ಕೊಂಡ್ರೆ ಸಾಕು, ನಿಮ್ಮ ಒಂದು ಮೇಜರ್ ಡೌಟ್ಸ್ ಗಳು ಲೀನ್ ಸಂಬಂಧಪಟ್ಟಂಗೆ ಕ್ಲಿಯರ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಲೀನ್ ಸಂಬಂಧಪಟ್ಟಂಗೆ ಏನೇ ಡೌಟ್ಸ್ ಇದ್ರು ಇಲ್ಲಿ ಕ್ಲಾರಿಫೈ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಮೊದಲನೇ ಒಂದು ಕ್ವಶನ್ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂತದ್ದು, ನನ್ನ ಒಂದು ಅಕೌಂಟ್ ಅಲ್ಲಿ ಲೀನ್ ಯಾಕೆ ಆಗುತ್ತೆ. ತುಂಬಾ ಸಿಂಪಲ್ ಆನ್ಸರ್ ನ ಕೊಡೋದಾದ್ರೆ, ನೀವು ಗ್ಯಾಮ್ಲಿಂಗ್ ಅಲ್ಲಿ ವಿಡ್ರಾ ಮಾಡೋದ್ರಿಂದ, ಯಾವುದೋ ಒಂದು ಗೇಮಿಂಗ್ ಆಪ್ ಅಲ್ಲಿ ವಿಡ್ರಾ ಮಾಡೋದ್ರಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಲೀನ್ ಆಗುತ್ತೆ. ಸೈಬರ್ ಕ್ರೈಮ್ ಅವರು ಎಲ್ಲ ಒಂದು ಟ್ರಾನ್ಸಾಕ್ಷನ್ ಮೇಲೂ ಕಂಪ್ಲೀಟ್ ಆಗಿ ಕಂಡಿಡ್ತಾ ಇದ್ದಾರೆ. ಇವಾಗ ನೀವು ಎಲ್ಲಿಂದಾನೇ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಅವ್ರಿಗೇನಾದ್ರೂ ಡೌಟ್ಫುಲ್ ಆಯ್ತು ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಈ ರೀತಿ ಗೇಮ್ ಆಪ್ ಗಳಿಂದ ವಿಡ್ರಾ ಮಾಡ್ತಿದ್ದೀರಾ, ಗ್ಯಾಮ್ಲಿಂಗ್ ಇಂದ ಯಾವುದೋ ಒಂದು ಬುಕ್ಕಿ ಆಪ್ ಗಳಿಂದ, ಬುಕ್ಕಿ ಸೈಟ್ ಗಳಿಂದ ವಿಡ್ರಾ ಮಾಡ್ತಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆ ಸೇಫ್ ಇರೋದಿಲ್ಲ. ನೀವೇನ್ ವಿಡ್ರಾ ಮಾಡಿರ್ತೀರಾ ಆ ಒಂದು ಕಂಪ್ಲೀಟ್ ಅಮೌಂಟ್ ಲೀನ್ ಆಗೋ ಚಾನ್ಸಸ್ ಇರುತ್ತೆ. ಇಷ್ಟೇ ಸಿಂಪಲ್. ಲೀನ್ ಯಾಕಾಗುತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಸಾಕಷ್ಟು ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ನೋಡಿ ನೀವು ತಿಳ್ಕೋಬಹುದು. ಇನ್ನು ಎರಡನೇ ಒಂದು ಕ್ವಶನ್, ನಾನು ಯಾವುದೇ ರೀತಿಯಾದ ಒಂದು ಗೇಮ್ ಮಾಡಿಲ್ಲ, ಯಾವುದೇ ರೀತಿಯಾದ ಒಂದು ಗ್ಯಾಮ್ಲಿಂಗ್ ವಿಡ್ರಾ ಮಾಡಿಲ್ಲ, ನನಗೆ ಅದೇನು ಅಂತಾನು ಗೊತ್ತಿಲ್ಲ, ಬಟ್ ನನ್ನ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಕೂಡ ಲೀನ್ ಆಗ್ಬಿಟ್ಟಿದೆ ಅಂತ ಕೆಲವೊಂದಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ನೀವು ವಿಡ್ರಾ ಮಾಡದೇ ಇರಬಹುದು, ಬಟ್ ನಿಮ್ಗೆ ಗೊತ್ತಿರೋರು ಯಾರೋ ವಿಡ್ರಾ ಮಾಡಿ ಆ ಒಂದು ದುಡ್ಡನ್ನ ನಿಮ್ಗೆ ಸೆಂಡ್ ಮಾಡಿದ್ರೆ ಅವಾಗಲೂ ಕೂಡ ಲೀನ್ ಮಾರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸೋದಾದ್ರೆ, ಸೊ ನೀವು ಚೆನ್ನಾಗಿ ಗಾಡಿ ಓಡಿಸ್ತಿರ್ತೀರಾ, ಬಟ್ ಆಕ್ಸಿಡೆಂಟ್ ಆಗಬೇಕು ಅಂತಂದ್ರೆ ನೀವು ಚೆನ್ನಾಗಿ ಓಡಿಸಿದ್ರೆ ಸಾಕಾಗೋದಿಲ್ಲ, ನಿಮ್ ಪಕ್ಕದವನು ಕೂಡ, ನಿಮ್ಮ ಆಪೋಸಿಟ್ ಬರೋ ವ್ಯಕ್ತಿನಿ ಕೂಡ ಗಾಡಿನ ಚೆನ್ನಾಗಿ ಓಡಿಸಬೇಕಾಗುತ್ತೆ. ಅವ್ನು ಬಂದು ಆಕ್ಸಿಡೆಂಟ್ ಮಾಡಿದ್ರು ಕೂಡ ಆಕ್ಸಿಡೆಂಟ್ ಆಗೇ ಆಗುತ್ತೆ, ನಿಮ್ಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಈ ರೀತಿ ಆಗುತ್ತೆ. ಸೊ ನೀವು ತುಂಬಾ ಸೇಫ್ ಆಗಿದ್ದೀರಾ, ಬ್ಯಾಂಕ್ ಅಕೌಂಟ್ ನ ಕ್ಲಿಯರ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀರಾ, ಸೊ ಯಾವುದೇ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಅಂತಂದ್ರು, ನಿಮ್ಮ ಫ್ರೆಂಡ್, ನಿಮ್ಮ ರಿಲೇಟಿವ್ಸ್ ಯಾರೋ ಈ ರೀತಿ ಗೇಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಸೊ ಅವರು ನಿಮ್ಗೆ ದುಡ್ಡು ಹಾಕ್ತೀನಿ ಅಂತ ನಿಮ್ಗೆ ಯಾವ್ದೋ ಕೊಡಬೇಕಾಗಿರೋ ದುಡ್ಡು ಅನ್ಕೊಳ್ಳಿ, ಅವರು ನಿಮ್ಗೆ ಈ ದುಡ್ಡನ್ನ ವಿಡ್ರಾ ಮಾಡಿದ್ರೆ, ಅಂದ್ರೆ ಈ ರೀತಿ ಗ್ಯಾಮ್ಲಿಂಗ್ ಅಲ್ಲಿ ಬಂದ ಅಮೌಂಟ್ ಅನ್ನ ವಿಡ್ರಾ ಮಾಡಿ ನಿಮ್ಗೆ ಆ ಒಂದು ದುಡ್ಡನ್ನ ಸೆಂಡ್ ಮಾಡಿದ್ರೆ ಅವಾಗಲೂ ಕೂಡ ಲೀನ್ ಮಾರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿನೂ ಪ್ರಾಬ್ಲಮ್ ಆಗುತ್ತೆ. ನೀವು ಯಾವುದೇ ರೀತಿಯಾದ ಒಂದು ಗೇಮ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ, ಯಾವುದೇ ರೀತಿ ವಿಡ್ರಾಲ್ಸ್ ಮಾಡಿಲ್ಲ, ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದ್ರೂ ಕೂಡ ಈ ರೀತಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಲೀನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇನ್ನು ಮೂರನೇ ಒಂದು ಕ್ವಶನ್, ನನ್ನ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಆಲ್ರೆಡಿ ಇವಾಗ ಲೀನ್ ಆಗ್ಬಿಟ್ಟಿದೆ, ಈ ಒಂದು ಅಕೌಂಟ್ ಅನ್ನ ಯೂಸ್ ಮಾಡಬಹುದಾ. ಕಂಪ್ಲೀಟ್ ಆಗಿ ಈ ಒಂದು ಅಕೌಂಟ್ ಅನ್ನ ನೀವು ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದಷ್ಟು ಅಮೌಂಟ್ ನಿಮ್ಮ ಹತ್ರ ಲೀನ್ ಆಗಿರುತ್ತೆ, ಒಂದು 5,000 10,000 20,000 ಲೀನ್ ಆಗಿರುತ್ತೆ, ಅದು ಲೀನ್ ಮಾರ್ಕ್ ಹಂಗೆ ಆಗಿರುತ್ತೆ. ಸೊ ಆ ಒಂದು ದುಡ್ಡು ನಿಮ್ಮ ಹತ್ರ ಇತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 10,000 ರೂಪಾಯಿ ಅಕೌಂಟ್ ಅಲ್ಲಿ ಇತ್ತು, 5,000 ಲೀನ್ ಆಗ್ಬಿಟ್ಟಿದೆ, ಇನ್ನು 5,000 ಬ್ಯಾಲೆನ್ಸ್ ಅನ್ನ ನೀವು ಯೂಸ್ ಮಾಡಬಹುದು. ಲೀನ್ ಮಾರ್ಕ್ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ, ನೀವು ಆರಾಮಾಗಿ ಬ್ಯಾಂಕ್ ಅಕೌಂಟ್ ಅನ್ನ ಯೂಸ್ ಮಾಡಬಹುದು. ಬಟ್ ಫ್ರೀಸ್ ಆದ್ರೆ ನೀವು ಯೂಸ್ ಮಾಡಕ್ ಆಗೋದಿಲ್ಲ, ಅನ್ಫ್ರೀಸ್ ಮಾಡಿಸಬೇಕಾಗುತ್ತೆ. ಸೊ ನಿಮ್ಮ ಒಂದು ಎಲ್ಲ ಅಮೌಂಟ್ ಫ್ರೀಸ್ ಆಗ್ಬಿಟ್ಟಿರುತ್ತೆ, ಸೊ ಅನ್ಫ್ರೀಸ್ ಮಾಡಿಸಿ ನೀವು ಯೂಸ್ ಮಾಡಬಹುದು. ಬಟ್ ಲೀನ್ ಆಗಿರೋ ಅಮೌಂಟ್ ಅನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಕ್ ಆಗೋದಿಲ್ಲ. ಸೊ ಲೀನ್ ಮಾರ್ಕ್ ಆಗಿದ್ರೆ, ಜಸ್ಟ್ ನಿಮ್ದು ಲೀನ್ ಆಗಿದ್ರೆ 1,000 2,000 8,000 10,000 ಎಷ್ಟೋ ಲೀನ್ ಆಗಿದ್ರೆ ಆ ಒಂದು ದುಡ್ಡು ನಿಮ್ಮ ಅಕೌಂಟ್ ಅಲ್ಲಿ ಇತ್ತು ಅಂತಂದ್ರೆ ಅದು ಲೀನ್ ಮಾರ್ಕ್ ಆಗಿರುತ್ತೆ. ಇನ್ನು ಮಿಕ್ಕ ಅಮೌಂಟ್ ಅನ್ನ ನೀವು ಯೂಸ್ ಮಾಡಬಹುದು, ಲೀನ್ ಆಗಿರೋ ಅಮೌಂಟ್ ಅನ್ನ ಯೂಸ್ ಮಾಡಕ್ ಆಗೋದಿಲ್ಲ. ಹಾಗೆ ಅಕೌಂಟ್ ಅನ್ನು ಕೂಡ ನೀವು ಲೀನ್ ಮಾರ್ಕ್ ಆಗಿದ್ರೆ ಯೂಸ್ ಮಾಡಬಹುದು, ಫ್ರೀಸ್ ಆಗಿದ್ರೆ ಯೂಸ್ ಮಾಡಕ್ ಆಗೋದಿಲ್ಲ. ಇನ್ನು ನಾಲ್ಕನೇ ಒಂದು ಕ್ವಶನ್ಸ್, ಲೀನ್ ಆದ್ರೆ ಏನಾಗಬಹುದು, ಲೀನ್ ಆದ್ರೆ ಏನಾಗುತ್ತೆ ಅಂತ ನಿಮ್ಗೆ ಡೌಟ್ಸ್ ಇರುತ್ತೆ, ಎಷ್ಟು ಲೆವೆಲ್ಸ್ ಇರುತ್ತೆ, ಎಷ್ಟು ಲೇಯರ್ಸ್ ಇರುತ್ತೆ ಅಂತ ನಿಮ್ಗೆ ಡೌಟ್ಸ್ ಇರುತ್ತೆ. ಸೊ ಲೀನ್ ಆದ್ರೆ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಒಂದು ಅಕೌಂಟ್ ಅಲ್ಲಿ ಪರ್ಟಿಕ್ಯುಲರ್ ಅಮೌಂಟ್ ಲೀನ್ ಮಾರ್ಕ್ ಆಗುತ್ತೆ, ಅಂದ್ರೆ ಅದನ್ನ ಯಾವುದೇ ರೀತಿಯಾಗಿ ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಅದೊಂಥರ ಲಾಕ್ ಆಗ್ಬಿಟ್ಟಿರುತ್ತೆ ಅಮೌಂಟ್, ಈ ರೀತಿ ಇರುತ್ತೆ. ಇಲ್ಲ ನಿಮ್ಮ ಒಂದು ಎಂಟೈರ್ ಅಕೌಂಟ್ ಫ್ರೀಸ್ ಆಗುತ್ತೆ ಅಥವಾ ಬ್ಲಾಕ್ ಆಗುತ್ತೆ ಕಂಪ್ಲೀಟ್ ಆಗಿ. ಸೊ ಈ ರೀತಿ ಆಗುತ್ತೆ. ಲೀನ್ ಏನಾದ್ರು ನಿಮ್ಮ ಹತ್ರ ಆದ್ರೆ, ಈ ರೀತಿ ಗ್ಯಾಮ್ಲಿಂಗ್ ವಿಡ್ರಾಲ್ಸ್ ಮಾಡ್ತಾ ಇದೀರಿ ಅಂತಂದ್ರೆ ಈ ರೀತಿ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಎಷ್ಟು ಲೇಯರ್ಸ್ ಬರುತ್ತೆ ಅಂತ ಕೆಲವೊಂದಷ್ಟು ಜನ ಕಮೆಂಟ್ ಮಾಡ್ತಾ ಇದೀರಾ. ಸೊ ಲೇಯರ್ಸ್ ಅಂದ್ರೆ ಏನು ಅಂತ ಕೆಲವೊಂದಷ್ಟು ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಯಾವ ರೀತಿ ಲೇಯರ್ಸ್ ಬರುತ್ತೆ ಅಂತಂದ್ರೆ, ಲೇಯರ್ 1 ಇಂದ ಹಿಡಿದು 12 ವರೆಗೂ ಬರುತ್ತೆ. ನನಗೆ ಗೊತ್ತಿರೋ ಮಟ್ಟಿಗೆ 12 13 14 ಎಷ್ಟು ಬೇಕಾದ್ರೂ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ, ಇವಾಗ ಯಾರೋ ಒಬ್ಬ ಫ್ರಾಡ್ ಮಾಡಿ ಆ ಒಂದು ದುಡ್ಡನ್ನ ನಿಮ್ಗೆ ಸೆಂಡ್ ಮಾಡಿದೀನಿ ಅಂತಂದ್ರೆ, ಸೊ ನೀವು ಲೇಯರ್ 1 ಅಲ್ಲಿ ಬರ್ತೀರಾ. ಆ ದುಡ್ಡನ್ನ ಮತ್ತೆ ನೀವು ಬೇರೆ ಯಾರಿಗೋ ಸೆಂಡ್ ಮಾಡಿದೀನಿ ಅಂತಂದ್ರೆ ಲೇಯರ್ 2 ಅಲ್ಲಿ ಬರ್ತೀರಾ. ಆ ರೀತಿ ಸೊ ಫ್ರಾಡ್ ಮನಿ ಏನಿರುತ್ತೆ ಅಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರೋ ಅವರು ಲೇಯರ್ 1 ಅಲ್ಲಿ ಬರ್ತಾರೆ. ಇನ್ನು ಮಿಕ್ಕ ಪರ್ಸನ್ಸ್ ಎಲ್ಲ ಲೇಯರ್ 2 3 4 ಈ ರೀತಿ ಹೋಗ್ತಾ ಇರುತ್ತೆ. ದುಡ್ಡು ಎಲ್ಲೆಲ್ಲಿ ಮೂವ್ ಆಗ್ತಾ ಇರುತ್ತೆ, ಎಲ್ಲೆಲ್ಲಿ ಸೆಂಡ್ ಆಗ್ತಾ ಇರುತ್ತೆ, ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಅಲ್ಲಿ ಲೇಯರ್ 1 2 3 ಅಂತ ಲೀನ್ ಮಾರ್ಕ್ ಆಗ್ತಾ ಹೋಗುತ್ತೆ. ಸೊ ಫೈನಲ್ ದುಡ್ಡು ಎಲ್ಲೇ ಹೋಗ್ಲಿ ಲೀನ್ ಮಾರ್ಕ್ ಆಗಿ ಏನಾಗಿತ್ತು ಏನಾಯ್ತು ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸೊ ಈ ರೀತಿ ನಿಮ್ದು ಲೀನ್ ಆಗುತ್ತೆ. ಈ ರೀತಿ ಲೇಯರ್ಸ್ ಗಳು ಹೋಗ್ತಾ ಹೋಗುತ್ತೆ. ಲೇಯರ್ 1 ಇದ್ರೆ ನಿಮಗೆ ತಕ್ಕ ಮಟ್ಟಿಗೆ ಪ್ರಾಬ್ಲಮ್ ಆಗೋದು. ಲೇಯರ್ 2 3 4 ಯಾವುದೇ ಇದ್ರೂ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸೊ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಿ ಅಷ್ಟೇ. ಸೊ ಲೀನ್ ಅಲ್ಲಿ ಈ ರೀತಿ ಲೆವೆಲ್ಸ್ ಇರುತ್ತೆ. ಸ್ವಲ್ಪ ಹುಷಾರಾಗಿ ಯಾವುದೇ ರೀತಿಯ ಒಂದು ಗ್ಯಾಮ್ಲಿಂಗ್ ವಿಡ್ರಾ ಮಾಡದೆ ಸೇಫ್ ಆಗಿರಿ. ಇನ್ನು ಐದನೇ ಒಂದು ಮೇಜರ್ ಕ್ವಶನ್, ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇರುವಂತ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ನಾನು ಸೈಬರ್ ಸ್ಟೇಷನ್ ಗೆ ಹೋಗದೆ ನನ್ನ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಲೀನ್ ನ ರಿಮೂವ್ ಮಾಡ್ಕೋಬಹುದಾ ಅಂತ. ಖಂಡಿತವಾಗ್ಲೂ ಕೂಡ
ಇದನ್ನ ಮಾಡ್ಕೋಬಹುದು. ಬಟ್ ಬ್ಯಾಂಕ್ ಅವ್ರು ಕೇಳಿದ ಡಾಕ್ಯುಮೆಂಟ್ ಅನ್ನ ನೀವು ಸಬ್ಮಿಟ್ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ದುಡ್ಡು ಲೀನ್ ಆಗ್ಬಿಟ್ಟಿದೆ, ಸೊ ಅವರು ಬ್ಯಾಂಕ್ ಅವರು ಏನೋ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ, ಎಲ್ಲಿಂದ ಬಂತ ದುಡ್ಡು, ಅದಕ್ಕೆ ಒಂದು ಪ್ರೂಫ್ ಇದೆಯಾ ಎಲ್ಲಾನು ಕೇಳ್ತಾರೆ. ಅದನ್ನ ಕರೆಕ್ಟ್ ಆಗಿ ಸಬ್ಮಿಟ್ ಮಾಡಿದ್ರೆ ನೀವು ಲೀನ್ ರಿಮೂವ್ ಮಾಡ್ಕೋಬಹುದು. ಬಟ್ ಸೈಬರ್ ಸೆಲ್ ಇಂದ ಲೀನ್ ಆಗಿತ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಲೀನ್ ರಿಮೂವ್ ಆಗೋದಿಲ್ಲ. ಸೊ ಅದು ಇನ್ವೆಸ್ಟಿಗೇಷನ್ ಆಗ್ತಾನೆ ಇರುತ್ತೆ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ಮಾತ್ರ ನೀವು ಲೀನ್ ನ ರಿಮೂವ್ ಮಾಡ್ಕೋಬಹುದು. ಸೊ ಈ ರೀತಿ ಗೇಮಿಂಗ್ ಬಿಟ್ರ, ಗ್ಯಾಮ್ಲಿಂಗ್ ಬಿಟ್ರ ಅಲ್ಲಿ ಏನಿದೆ, ಸೊ ಇದನ್ನ ನೀವು ಲೀನ್ ರಿಮೂವ್ ಮಾಡ್ಕೋಬೇಕು ಅಂತಂದ್ರೆ ಸೈಬರ್ ಸ್ಟೇಷನ್ ಅಲ್ಲಿ ಮಾತ್ರ ರಿಮೂವ್ ಮಾಡೋದಕ್ಕೆ ಸಾಧ್ಯ. ಬರೀ ಬ್ಯಾಂಕ್ ಇಂದ ರಿಮೂವ್ ಮಾಡಕ್ ಆಗೋದಿಲ್ಲ. ಸೊ ಬರೀ ಬ್ಯಾಂಕ್ ಇಂದ ಕೂಡ ನೀವು NOC ತಗೊಂಡು ರಿಮೂವ್ ಮಾಡ್ಕೋಬಹುದು. ಬಟ್ ಯಾರು ಕೂಡ ಅಷ್ಟೊಂದು ರಿಸ್ಕ್ ತಗೊಳ್ಳೋದಿಲ್ಲ. ಸೊ ಈ ರೀತಿ ಗೇಮಿಂಗ್ ಇಂದ ವಿಡ್ರಾಲ್ಸ್ ಬಂದಿದೆ, ಯಾವುದೋ ಒಂದು ಬುಕ್ಕಿ ಆಪ್ ಇಂದ ವಿಡ್ರಾಲ್ಸ್ ಮಾಡಿ ಈ ರೀತಿ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಲೀನ್ ರಿಮೂವ್ ಆಗೋದಿಲ್ಲ. ಸೊ ಅದು ರಿಮೂವ್ ಆಗಬೇಕು ಅಂತಂದ್ರೆ ಅದು ಎಷ್ಟು ವರ್ಷ ಹಿಡಿಯುತ್ತೋ ಗೊತ್ತಿಲ್ಲ. ಇದೊಂದು ಲಾಂಗ್ ಪ್ರೋಸೆಸ್ ಆಗಿರುತ್ತೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೋ ಇಲ್ವೋ ಅದು ಕೂಡ ಗೊತ್ತಾಗೋದಿಲ್ಲ. ಸುಮ್ಮನೆ ನೋಡ್ತಾ ಇರ್ಬೇಕಷ್ಟೇ. ನಿಮ್ದು ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಲೀನ್ ಆಗಿರುತ್ತೆ. ಸೊ ಆ ಒಂದು ಸ್ಟೇಟ್ಸ್ ನೇಮೇ ನಿಮ್ಗೆ ಗೊತ್ತಿರೋದಿಲ್ಲ. ಅಲ್ಗೋಗಿ ಕೂಡ ನೀವು ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರ ಭಾಷೆ ನಿಮ್ಗೆ ಅರ್ಥ ಆಗೋದಿಲ್ಲ, ನಿಮ್ಮ ಭಾಷೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಅಲ್ಲೋಗಿ ನೀವು ಕಮ್ಯುನಿಕೇಟ್ ಮಾಡಕ್ಕಾಗೋದಿಲ್ಲ. ಏನಾಗಿದೆ ಎಂತಾಗಿದೆ ಅಂತ ಏನು ಕೂಡ ಕಮ್ಯುನಿಕೇಟ್ ಮಾಡಕ್ಕಾಗೋದಿಲ್ಲ. ನೀವು ಲೀನ್ ಆದ್ರೆ ಬ್ಯಾಂಕ್ ಹೋಗಿ ನಾನು ಸಾಲ್ವ್ ಮಾಡ್ಕೊಳ್ತೀನಿ ಅಂದ್ರೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ. ಅದು ಇನ್ವೆಸ್ಟಿಗೇಷನ್ ಆಗ್ತಾನೆ ಇರುತ್ತೆ. ಕೆಲವೊಂದಷ್ಟು ಜನ ಇದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಅನ್ನ ಮಾಡ್ತಾ ಇದ್ರೆ, ನಾನು ಸೈಬರ್ ಸ್ಟೇಷನ್ ಹೋಗೋದಕ್ಕೆ ಭಯ ಆಗ್ತಾ ಇದೆ, ಸೊ ನಾನು ಲೀನ್ ರಿಮೂವ್ ಮಾಡ್ಕೋಬಹುದಾ, ಹೆಂಗ್ ಮಾಡ್ಕೊಳ್ಳೋದು ಅಂತ. ಖಂಡಿತವಾಗ್ಲೂ ಕೂಡ ಈ ರೀತಿ ಗೇಮಿಂಗ್ ಅಲ್ಲಿ ವಿಡ್ರಾ ಮಾಡಿದೀರಾ ಅಥವಾ ಗ್ಯಾಮ್ಲಿಂಗ್ ಅಲ್ಲಿ ವಿಡ್ರಾಲ್ಸ್ ಬಂದಿದೆ ಅಂತಂದ್ರೆ ಯಾವುದೇ ಕಾರಣ ಕೂಡ ಲೀನ್ ರಿಮೂವ್ ಮಾಡ್ಕೊಳಕ್ ಆಗೋದಿಲ್ಲ. ಬಟ್ ನಿಮ್ದು ಯಾವ್ದೋ ಬ್ಯಾಂಕ್ ಅವರೇ ಲೀನ್ ಮಾಡಿದರೆ, ನೀವು ಯಾವ್ದೋ EMI ಕಟ್ಟಿಲ್ಲ, ಪರ್ಸನಲ್ ಲೋನ್ ಕಟ್ಟಿಲ್ಲ, ಈ ರೀತಿ ಬ್ಯಾಂಕ್ ಅವರು ಲೀನ್ ಮಾಡ್ತಾರಲ್ಲ ಅದನ್ನ ಹೋಗಿ ನೀವು ದುಡ್ಡು ಕಟ್ಟಿ ಸಾಲ್ವ್ ಮಾಡ್ಕೋಬಹುದು, ಲೀನ್ ನ ರಿಮೂವ್ ಮಾಡ್ಕೋಬಹುದು. ಬಟ್ ಈ ರೀತಿ ಗೇಮಿಂಗ್ ವಿಡ್ರಾಲ್ಸ್ ಏನಿದೆ, ಗ್ಯಾಮ್ಲಿಂಗ್ ವಿಡ್ರಾಲ್ಸ್, ಇಲ್ಲಿಗಲ್ ಟ್ರಾನ್ಸಾಕ್ಷನ್ಸ್ ಏನಿದೆ, ಇದನ್ನ ನೀವು ಖಂಡಿತವಾಗ್ಲೂ ಕೂಡ ರಿಮೂವ್ ಮಾಡ್ಕೊಳಕ್ ಆಗೋದಿಲ್ಲ. ಇನ್ನ 6ನೇ ಒಂದು ಕ್ವಶನ್, ನನ್ನ ಒಂದು ಅಕೌಂಟ್ ಫ್ರೀಸ್ ಆಗಿದೆ, ಇದನ್ನ ನಾನು ಸೈಬರ್ ಸ್ಟೇಷನ್ ಹೋಗ್ದೇನೆ ಅನ್ಫ್ರೀಸ್ ಮಾಡ್ಕೋಬಹುದು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಬ್ಯಾಂಕ್ ಅಲ್ಲಿ ಲೆಟರ್ ಕೊಟ್ಟು ನೀವು ಫ್ರೀಸ್ ಆಗಿರೋ ಅಕೌಂಟ್ ಅನ್ನ ಅನ್ಫ್ರೀಸ್ ಮಾಡ್ಕೋಬಹುದು. ಬಟ್ ಅಮೌಂಟ್ ಹೋಲ್ಡ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಅದನ್ನ ರಿಮೂವ್ ಮಾಡ್ಕೊಳಕ್ ಆಗೋದಿಲ್ಲ. ಬಟ್ ಅಕೌಂಟ್ ಫ್ರೀಸ್ ಆಗಿದೆ, ಅಕೌಂಟ್ ಅನ್ನು ನೀವು ಯೂಸ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಸೊ ನೀವು ಅದನ್ನ ಅನ್ಫ್ರೀಸ್ ಮಾಡಿಸ್ಕೊಂಡು ಯೂಸ್ ಮಾಡಬಹುದು. ಬ್ಯಾಂಕ್ ಅವರು ಒಂದಷ್ಟು ಡಾಕ್ಯುಮೆಂಟ್ ಅನ್ನ ಕೇಳ್ತಾರೆ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಒಂದು ಲೆಟರ್ ಅನ್ನ ಕೊಟ್ಟು ಮುಂದೆ ಈ ರೀತಿ ತಪ್ಪು ಮಾಡೋದಿಲ್ಲ, ಈ ರೀತಿ ವಿಡ್ರಾ ಮಾಡ್ಬಿಟ್ಟಿದೆ, ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಗೆ ರಿಕ್ವೆಸ್ಟ್ ಮಾಡ್ಕೊಂಡು ನೀವು ಅನ್ಫ್ರೀಸ್ ಮಾಡಿಸ್ಕೋಬಹುದು. ಕೆಲವೊಂದ್ಸಲ ಇದು ಪಾಸಿಬಲ್ ಆಗೋದಿಲ್ಲ. ಬಟ್ ಈ ಬ್ಯಾಂಕ್ ಅಲ್ಲಿ ಆಲ್ಮೋಸ್ಟ್ 90% ನಿಮ್ಮ ಒಂದು ಅಕೌಂಟ್ ಅನ್ನ ಅನ್ಫ್ರೀಸ್ ಮಾಡ್ಕೊಡ್ತಾರೆ. ನೀವು ಅಕೌಂಟ್ ಅನ್ನ ಆರಾಮಾಗಿ ಯೂಸ್ ಮಾಡಬಹುದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀವು ಸೈಬರ್ ಸ್ಟೇಷನ್ ಹೋಗದೆ ಬೇಕಾದ್ರೆ ಅನ್ಫ್ರೀಸ್ ಮಾಡಿಸ್ಕೊಂಡು ಬ್ಯಾಂಕ್ ಅಕೌಂಟ್ ಅನ್ನ ಯೂಸ್ ಮಾಡಬಹುದು. ಸೊ ಇದೊಂದು ಕೇಸ್ ಅಲ್ಲಿ ಈ ರೀತಿ ಪಾಸಿಬಲ್ ಇದೆ. ನೀವು ಫ್ರೀಸ್ ಆಗಿರೋ ಅಕೌಂಟ್ ಅನ್ನ ಅನ್ಫ್ರೀಸ್ ಮಾಡಿಸ್ಕೊಂಡು ಯೂಸ್ ಮಾಡಬಹುದು. ಇನ್ನ 7ನೇ ಒಂದು ಕ್ವಶನ್, ನನ್ನ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಇವಾಗ ಲೀನ್ ಮಾರ್ಕ್ ಆಗ್ಬಿಟ್ಟಿದೆ, ಲೇಯರ್ 1 ಇದೆ, ಲೇಯರ್ 2 ಇದೆ, ಲೇಯರ್ 7 ಇದೆ. ಸೊ ನನಗೆ FIR ಆಗುತ್ತಾ, ನನ್ನ ಒಂದು ಹೆಸರಲ್ಲಿ FIR ರಿಜಿಸ್ಟರ್ ಆಗಿದೆ ಇವಾಗ ಅಂತ ನೀವು ಕೇಳ್ತಾ ಇದ್ದೀರಾ. ಬಟ್ ಕಂಪ್ಲೀಟ್ ಆಗಿ ಹೇಳ್ಬೇಕು ಅಂತಂದ್ರೆ ಆ ರೀತಿ FIR ಆಗೋದಿಲ್ಲ. ನೀವು ಮೇನ್ ಆಗಿ ಅಕ್ಯೂಸ್ಡ್ ಅಂದ್ರೆ ಮಾತ್ರ FIR ಆಗಿರುತ್ತೆ. ನಿಮ್ಮ ಒಂದು ಹೆಸರಲ್ಲಿ ಯಾವುದೇ ರೀತಿಯಾದ FIR ರಿಜಿಸ್ಟರ್ ಆಗಿರೋದಿಲ್ಲ. ನೀವೇ ಕಂಪ್ಲೀಟ್ ಆಗಿ ಫ್ರಾಡ್ ಮಾಡಿದೀರಾ, ನೀವು ಗೇಮಿಂಗ್ ಅಲ್ಲಿ ವಿಡ್ರಾ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ, ಗ್ಯಾಮ್ಲಿಂಗ್ ಅಲ್ಲಿ ವಿಡ್ರಾ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಸೊ ನೀವು ಕಂಪ್ಲೀಟ್ ಆಗಿ ಫ್ರಾಡ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂದ್ರೆ ಮಾತ್ರ FIR ಆಗುವಂತದ್ದು. ಅದರ್ವೈಸ್ ಯಾವುದೇ ರೀತಿಯಾದ ಒಂದು FIR ಆಗಿರೋದಿಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ. ಬಟ್ ಈ ಒಂದು ಗ್ಯಾಮ್ಲಿಂಗ್ ಅನ್ನ ಸ್ಟಾಪ್ ಮಾಡಿ ಕಂಪ್ಲೀಟ್ ಆಗಿ ಇಲ್ಲಿ ವಿಡ್ರಾ ಮಾಡೋದನ್ನ ನಿಲ್ಲಿಸಿ. ಇದೇ ರೀತಿ ವಿಡ್ರಾ ಮಾಡ್ತಿದ್ರೆ ಫ್ಯೂಚರ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇನ್ನ 8ನೇ ಒಂದು ಕ್ವಶನ್, ಇದನ್ನ 2-3 ಜನ ಕಮೆಂಟ್ ಮಾಡಿದ್ರು. ನಾನು ಗವರ್ನಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ, ಅಕಸ್ಮಾತ್ ನನಗೆ ಗವರ್ನಮೆಂಟ್ ಜಾಬ್ ಸಿಕ್ಕಿದ್ರೆ ಪೊಲೀಸ್ ವೆರಿಫಿಕೇಶನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ನಾನು ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಲೀನ್ ಮಾರ್ಕ್ ಆಗಿದೆ, ಮುಂದೆ ಗವರ್ನಮೆಂಟ್ ಜಾಬ್ ಸಿಕ್ಕಿದ್ರೆ ಪೊಲೀಸ್ ವೆರಿಫಿಕೇಶನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ನನ್ನ ಮೇಲೆ FIR ಆಗಿದ್ರೆ ಜಾಬ್ ಏನಾದ್ರು ಹೋಗ್ಬಿಡುತ್ತಾ, ಈ ರೀತಿ ಆಗುತ್ತಾ ಅಂತ ಕಮೆಂಟ್ ಮಾಡಿದ್ರೆ ಮೋಸ್ಟ್ ಆಫ್ ದ ಕೇಸಸ್ ಈ ರೀತಿ ಆಗೋದಿಲ್ಲ. ಒಂದು 100% ಹೇಳ್ಬೇಕು ಅಂತಂದ್ರೆ ಈ ರೀತಿ ಆಗೋದಿಲ್ಲ. ನೀವು ಅಕ್ಯೂಸ್ಡ್ ಅಂದ್ರೆ ಮಾತ್ರ, ನೀವು ಫ್ರಾಡ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಯಾರ್ದೋ ದುಡ್ಡನ್ನ ಹೊಡ್ಕೊಬಿಟ್ಟಿದ್ದೀರಾ, ಈ ರೀತಿ ಮೋಸ ಮಾಡಿದಿರಾ ಅಂದ್ರೆ ಮಾತ್ರ ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ನೀವು ಈ ರೀತಿ ಗೇಮ್ ಅಲ್ಲಿ ವಿಡ್ರಾ ಮಾಡಿದಿರಾ, ಗ್ಯಾಮ್ಲಿಂಗ್ ಅಲ್ಲಿ ಯಾವುದೋ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡಿದಿರಾ ಅಂತಂದ್ರೆ ನಿಮ್ಗೆ ಗೊತ್ತಿದ್ದು ಆಗಿರ್ಬೋದು, ಗೊತ್ತಿಲ್ಲದೇನೋ ಆಗಿರ್ಬೋದು, ನಿಮ್ಗೆ ಯಾವುದೇ ರೀತಿಯಾದ ಒಂದು ಜಾಬ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಗವರ್ನಮೆಂಟ್ ಜಾಬ್ ವೆರಿಫಿಕೇಶನ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಸಡನ್ ಆಗಿ ಕರೆಂಟ್ ಹೋಗ್ಬಿಡ್ತು, ಲೈಟ್ ಎಲ್ಲ ಆಫ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಪ್ರಾಬ್ಲಮ್ ಆದ್ರೆ ನಿಮಗೆ ಗವರ್ನಮೆಂಟ್ ಜಾಬ್ ವೆರಿಫಿಕೇಶನ್ ಅಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೀವು ಅದಕ್ಕೆ ತಲೆ ಕೆಡಿಸ್ಕೊಬಿಡಿ, ಆರಾಮಾಗಿ ನೀವು ಓದ್ಕೊಂಡು ಗವರ್ನಮೆಂಟ್ ಜಾಬ್ ನ ತಗೋಬಹುದು. ಇನ್ನು 9ನೇ ಒಂದು ಕ್ವೆಶ್ಚನ್, ನಾನು ಈಸಿಯಾಗಿ ಯಾವ ರೀತಿ ಈ ಒಂದು ಲೀನ್ ಅನ್ನ ಅನ್ಲೀನ್ ಮಾಡ್ಕೊಳ್ಳೋದು, ಈ ರೀತಿ ಲೀನ್ ಅನ್ನ ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಅಂತ ಕೇಳ್ತಾ ಇದ್ದೀರಾ. ಈಸಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಒಂದು ಲೀನ್ ಅನ್ನ ರಿಮೂವ್ ಮಾಡ್ಕೊಳಕ್ ಆಗೋದಿಲ್ಲ. ನಾನು ಮೊದಲೇ ಹೇಳ್ದಂಗೆ ಬ್ಯಾಂಕ್ ಅವ್ರು ಏನಾದ್ರು ನಿಮ್ಮ ಒಂದು ಅಮೌಂಟ್ ನ ಲೀನ್ ಮಾಡಿದ್ರೆ, ನೀವೇನಾದ್ರು EMI ಪೇ ಮಾಡಿಲ್ಲ, ಈ ರೀತಿ ಲೋನ್ ಕಟ್ಟಬೇಕು, ಈ ರೀತಿ ನಿಮ್ಮ ಒಂದು ಅಕೌಂಟ್ ಲೀನ್ ಆಗಿದ್ರೆ ಕಂಪ್ಲೀಟ್ ಆಗಿ ಅವರು ಅದನ್ನ ಸಾಲ್ವ್ ಮಾಡ್ಕೊಡ್ತಾರೆ. ಬಟ್ ಸೈಬರ್ ಸ್ಟೇಷನ್ ಇಂದ, ಸೈಬರ್ ಸೆಲ್ ಕಡೆಯಿಂದ ಅಥವಾ ಯಾವುದೇ ರೀತಿ ಗ್ಯಾಮ್ಲಿಂಗ್ ಬಿಟ್ರಾ ಈ ರೀತಿ ಸೈಬರ್ ಕಡೆಯಿಂದ ಏನಾದ್ರು ಲೀನ್ ಆಗಿದ್ರೆ ಖಂಡಿತವಾಗ್ಲೂ ಕೂಡ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋರು ಕೂಡ ನೀವು ಸಾಲ್ವ್ ಮಾಡ್ಕೊಳಕ್ ಆಗೋದಿಲ್ಲ. ಮೇಜರ್ ಕ್ವಶನ್ಸ್ ಇದೇ ರೀತಿ ಇರುತ್ತೆ. ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಸೊ ಮುಂದೆ ಫ್ಯೂಚರ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಸೊ ಈ ರೀತಿನೇ ಇರುತ್ತೆ. ಬಟ್ ಈ ರೀತಿ ಈಸಿಯಾಗಿ ನೀವು ಲೀನ್ ನ ರಿಮೂವ್ ಮಾಡ್ಕೊಳಕ್ ಆಗೋದಿಲ್ಲ. ಇದು ತುಂಬಾ ಲಾಂಗ್ ಪ್ರೊಸೆಸ್. ಅದು ಯಾವ ರೀತಿ ಇರುತ್ತೆ ಅಂತಾನು ಕೂಡ ಹೇಳಕ್ ಆಗೋದಿಲ್ಲ. ಮುಂದೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಾನು ಗೊತ್ತಿಲ್ಲ, ಅವ್ರು ಇನ್ವೆಸ್ಟಿಗೇಷನ್ ಬರ್ತಾರ ಅಂತಾನು ಗೊತ್ತಿಲ್ಲ. ಸದ್ಯಕ್ಕೆ ಈ ರೀತಿ ಇದೆ ಸಿಚುವೇಶನ್. ಸೊ ಅದಕ್ಕೋಸ್ಕರ ನಾನು ಈಸಿಯಾಗಿ ಏನಾದ್ರು ಮಾಡ್ತೀನಿ ಅಂತ ನೀವು ಏನು ಅನ್ಕೊಳಕ್ ಹೋಗ್ಬೇಡಿ. ಈ ಒಂದು ಲೀನ್ ಅಮೌಂಟ್ ಹಂಗೆ ಇರಲಿ, ಆರಾಮಾಗಿ ಅಕೌಂಟ್ ಯೂಸ್ ಮಾಡಿ, ಅಥವಾ ಈ ಒಂದು ಅಕೌಂಟ್ ಅನ್ನ ಬಿಟ್ಟು ಬೇರೆ ಅಕೌಂಟ್ ಅನ್ನ ಯೂಸ್ ಮಾಡಿ, ಹೊಸದಾಗಿ ಬೇರೆ ಬ್ಯಾಂಕ್ ಅಲ್ಲಿ ಓಪನ್ ಮಾಡಿಸ್ಕೊಂಡು ಅಕೌಂಟ್ ಅನ್ನ ಯೂಸ್ ಮಾಡಿ, ಇದನ್ನ ಯೂಸ್
ಮಾಡಲೇಬೇಡಿ. ಅದು ನಿಮಗೂ ಕೂಡ ಸೇಫ್. ಯಾಕೆಂತಂದ್ರೆ ಮತ್ತೆ ಆ ಒಂದು ಟ್ರಾನ್ಸಾಕ್ಷನ್ ಗಳು ಮಾಡ್ತಾ ಇದ್ರೆ ಮತ್ತೆ ಲೀನ್ ಆಗುವ ಚಾನ್ಸಸ್ ಇರುತ್ತೆ. ಆ ಒಂದು ಅಕೌಂಟ್ ಅನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಮತ್ತೆ ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಅಷ್ಟೇ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಗಳನ್ನ ಮಾಡಕ್ ಹೋಗ್ಬೇಡಿ. ಈ ರೀತಿ ಗ್ಯಾಮ್ಲಿಂಗ್ ವಿಡ್ರಾಲ್ಸ್ ಅನ್ನ ಮಾಡಕ್ ಹೋಗ್ಬೇಡಿ. ಇನ್ನು 10ನೇ ಕ್ವಶನ್, ಅಗೇನ್ ಅಂಡ್ ಅಗೇನ್ ನನ್ನ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಲೀನ್ ಮಾರ್ಕ್ ಆಗ್ತಾನೆ ಇದೆ, ಫ್ಯೂಚರ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಮುಂದೆ ನನ್ಗೆ ಏನಾದ್ರು ಜೈಲ್ ರಿಸ್ಕ್ ಇರುತ್ತೆ ಅಂತ ಕೇಳ್ತಾ ಇರ್ತೀರಾ. ಖಂಡಿತವಾಗ್ಲೂ ಕೂಡ 90% ಹೇಳೋದಾದ್ರೆ ನಿಮ್ಗೆ ಜೈಲ್ ರಿಸ್ಕ್ ಇರೋದಿಲ್ಲ. ಕಂಪ್ಲೀಟ್ ಆಗಿ ನಾನು ಮೊದಲೇ ಹೇಳ್ದಂಗೆ ನೀವೇ ಫ್ರಾಡು, ನೀವೇ ಈ ರೀತಿ ಕೆಲಸಗಳನ್ನ ಮಾಡಿದೀರಾ, ಯಾವ್ದೋ ಇಲ್ಲಿಗಲ್ ಮನಿನ ಟ್ರಾನ್ಸ್ಫರ್ ಮಾಡ್ತಾ ಇದೀರಾ, ನೀವೇ ಮೈನ್ ಪಿಲ್ಲರ್ ಅಂತಂದ್ರೆ ನಿಮ್ಮನ್ನ ಜೈಲ್ಗೆ ಹಾಕೋ ಚಾನ್ಸಸ್ ಇರುತ್ತೆ. ಅದರ್ವೈಸ್ ಈ ರೀತಿ ಗೇಮಿಂಗ್ ಇಂದ ವಿಡ್ರಾ ಮಾಡೋದಾಗಿರ್ಬೋದು, ಗ್ಯಾಮ್ಲಿಂಗ್ ಇಂದ ವಿಡ್ರಾಲ್ಸ್ ಮಾಡೋದಾಗಿರ್ಬೋದು, ಯಾವುದೋ ಒಂದು ಬುಕ್ಕಿ ಆಪ್ ಇಂದ ವಿಡ್ರಾಲ್ಸ್ ಮಾಡಿ ಈ ರೀತಿ ಲೀನ್ ಮಾರ್ಕ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಜೈಲ್ ರಿಸ್ಕ್ ಇರೋದಿಲ್ಲ. ಬಟ್ ಅಗೇನ್ ಅಂಡ್ ಅಗೇನ್ ಇದೇ ರೀತಿ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ದುಡ್ಡು ಬರ್ತಾ ಇದೆ, ನಾನು ಗೇಮ್ ಅಲ್ಲಿ ಗೆಲ್ತಾ ಇದ್ದೀನಿ, ಸೊ ಈ ರೀತಿ ವಿಡ್ರಾಲ್ಸ್ ಮಾಡ್ತಾ ಇದ್ದೀನಿ, ಸೊ ಏನ್ ಮಾಡೋದು, ನನಗೆ ದುಡ್ಡು ಬೇಕು, ನಾನು ಗೇಮಿಂಗ್ ಆಡ್ತಾ ಇದ್ದೀನಿ, ಸೊ ಈ ರೀತಿ ರೀಸನ್ಸ್ ಎಲ್ಲ ಕೊಡಕ್ ಹೋಗ್ಬೇಡಿ. ದಯವಿಟ್ಟು ಈ ಗ್ಯಾಮ್ಲಿಂಗ್ ಆಡೋದನ್ನ, ಬೆಟ್ಟಿಂಗ್ ಆಡೋದನ್ನ ಸ್ಟಾಪ್ ಮಾಡಿ. ಇಂಡಿಯಾದಲ್ಲಿ ಕಂಪ್ಲೀಟ್ ಆಗಿ ಇವಾಗ ಎಲ್ಲ ಕಡೆ ಸ್ಟಾಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಆದ್ರೂ ಕೂಡ ಕೆಲವೊಂದಷ್ಟು ಬುಕ್ಕಿ ಆಪ್ಗಳು, ಬುಕ್ಕಿ ಸೈಟ್ಗಳು ಇನ್ನೂ ಕೂಡ ಆಕ್ಟಿವ್ ಆಗಿದ್ದಾವೆ. ಸೊ ಇನ್ನು ಕೂಡ ಯೂಸ್ ಮಾಡೋರು ಯೂಸ್ ಮಾಡ್ತಾನೆ ಇದಾರೆ, ತುಂಬಾ ಬುದ್ಧಿವಂತಿಕೆಯಿಂದ ಯೂಸ್ ಮಾಡೋರು ಕೂಡ ಇದಾರೆ. ಬಟ್ ಆ ರೀತಿ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ಸೊ ನೀವು ಹೆಂಗೆ ಯೂಸ್ ಮಾಡಿದ್ರು ಈಗ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅಲ್ಲೂ ಕೂಡ ಗವರ್ನಮೆಂಟ್ ಗೆ ಗೊತ್ತಾಗ್ಬಿಡುತ್ತೆ. ಸೊ ನೀವು ಇಲ್ಲೇ ಟ್ರಾನ್ಸಾಕ್ಷನ್ ಮಾಡಿದೀರಾ, ಈ ಒಂದು ಟ್ರಾನ್ಸಾಕ್ಷನ್ ಯಾವ ಲೊಕೇಶನ್ ಇಂದ ಸೆಂಡ್ ಆಗಿದೆ ಎಲ್ಲ ಕೂಡ ಗವರ್ನಮೆಂಟ್ ಕಂಡಿಡ್ತಾ ಇದ್ದಾರೆ. ಸೈಬರ್ ಕ್ರೈಮರ್ ಅಂತೂ ಪ್ರತಿ ಪಿನ್ ಟು ಪಿನ್ ಟ್ರಾನ್ಸಾಕ್ಷನ್ ಕಂಡಿಡ್ತಾ ಇದ್ದಾರೆ. ಈ ರೀತಿ ತಪ್ಪುಗಳನ್ನ ಮಾಡಕ್ ಹೋಗ್ಬಿಡಿ. ಇದೇ ರೀತಿ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ರೆ ಜೈಲ್ ರಿಸ್ಕ್ ಬಂದ್ರು ಬರ್ಬೋದು, ಹೇಳಕ್ ಆಗೋದಿಲ್ಲ. ಬಟ್ ಆಲ್ಮೋಸ್ಟ್ ಆಲ್ ಜೈಲ್ ರಿಸ್ಕ್ ಇರೋದಿಲ್ಲ. ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಜಾಸ್ತಿ ಟೆನ್ಷನ್ ತಗೋಬೇಡಿ ಅಂತ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಒಂದ್ ವೇಳೆ ನೀವು ಇಲೀಗಲ್ ಟ್ರಾನ್ಸಾಕ್ಷನ್ ಅಲ್ಲಿ ಭಾಗಿಯಾಗಿದ್ರೆ ಕಂಪ್ಲೀಟ್ ಆಗಿ ನೀವೇ ವಿಕ್ಟಿಮ್ ಅಂತಂದ್ರೆ, ಈ ಒಂದು ಕ್ರೈಮ್ ಪ್ರೂವ್ ಆಗಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಜೈಲ್ ರಿಸ್ಕ್ ಇದ್ದೇ ಇರುತ್ತೆ. ಅದರ್ವೈಸ್ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ ಇರೋದಿಲ್ಲ, ಜೈಲ್ ರಿಸ್ಕ್ ಇರೋದಿಲ್ಲ. ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಇದೆಲ್ಲದಕ್ಕೂ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ, ನಿಮ್ಗೆ ಒಂದು 20,000 ರೂಪಾಯಿ ಅಮೌಂಟ್ ಬಂದಿದೆ ಇವಾಗ. ಸೊ ಯಾವುದೋ ಒಂದು ಅನ್ನೋನ್ ಪರ್ಸನ್ ಇಂದ ಅಮೌಂಟ್ ಬಂದಿದೆ, ಆ ಒಂದು ಅಮೌಂಟ್ ಲೀನ್ ಆಗ್ಬಿಟ್ಟಿದೆ ಅಂದ್ರೆ ಯಾವುದೇ ರೀತಿಯಾದ ಒಂದು ಗಿಲ್ಟ್ ಫೀಲ್ ಆಗೋ ಅವಶ್ಯಕತೆ ಇಲ್ಲ. ನಂದೇನಾದ್ರೂ ತಪ್ಪು ಮಾಡಿದಿನ, ನನ್ನ ಒಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಇಂದ ತಪ್ಪಾಗಿದೆಯಾ, ಈ ರೀತಿ ತಲೆ ಕೆಡಿಸ್ಕೋಬೇಡಿ. ಅನ್ನೋನ್ ಪರ್ಸನ್ ಇಂದ ನಿಮ್ಗೆ ಯಾವ್ದಾದ್ರು ಅಮೌಂಟ್ ಬಂದ್ರೆ ಅದು ಲೀನ್ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೀವೇ ಸ್ವತಃ ಈ ರೀತಿ ಗ್ಯಾಮ್ಲಿಂಗ್ ಅಲ್ಲಿ ವಿಡ್ರಾ ಮಾಡೋದಾಗಿರ್ಬೋದು, ದುಡ್ಡನ್ನ ಆಡ್ ಮಾಡೋದಾಗಿರ್ಬೋದು, ಈ ರೀತಿ ತಪ್ಪುಗಳು ಮಾಡ್ತಾ ಇದ್ರೆ ಆ ಒಂದು ದುಡ್ಡು ವಾಪಸ್ ಬರೋದಿಲ್ಲ. ಬಟ್ ಅನ್ನೋನ್ ಪರ್ಸನ್ ಇಂದ ನಿಮ್ಗೆ ಏನಾದ್ರು ಅಮೌಂಟ್ ಬಂತು ಅಂತಂದ್ರೆ, ಒಂದು 20,000, 30,000, 1,000, 2,000 ಈ ರೀತಿ ಬಂತು ಅಂದ್ರೂ ಕೂಡ ಲೀನ್ ಆಗುತ್ತೆ. ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ. ನೀವೇ ಈ ರೀತಿ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ, ಗೇಮಿಂಗ್ ಅಲ್ಲಿ ವಿಡ್ರಾ ಮಾಡ್ತಾ ಇದ್ದೀರಾ, ಗ್ಯಾಮ್ಲಿಂಗ್ ಅಲ್ಲಿ ಬುಕ್ಕಿ ಸೈಟ್ಸ್ ಅಲ್ಲಿ ವಿಡ್ರಾ ಮಾಡ್ತಾ ಇದ್ದೀರಾ ಅಂತಂದ್ರೆ ತಲೆ ಕೆಡಿಸ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಅದರ್ವೈಸ್ ನೀವು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಸೊ ಮೇಜರ್ ಆಗಿರುವಂತಹ ಒಂದು 10 ಕ್ವಶನ್ಸ್ ನ ತಗೊಂಡು ನಾನು ಇವಾಗ ಆನ್ಸರ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಸೊ ಇನ್ನ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಸೊಲ್ಯೂಷನ್ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.